ಮರುಸಿಂಚನ 7ನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಹಾಳೆ 10ರಿಂದ ಚಟುವಟಿಕೆ ಹಾಳೆ 12ರವರೆಗಿನ ಸಂಪೂರ್ಣ ಉತ್ತರಗಳು. ಮೈಸೂರು ಮತ್ತು ಇತರ ಪ್ರಾಂತ್ಯಗಳು. ಚಟುವಟಿಕೆ 1. ಈ ಒಂದು ಚಟುವಟಿಕೆಯಲ್ಲಿ ಚಿತ್ರಗಳನ್ನ ಗಮನಿಸಬೇಕು. ಅದ್ರ ಜೊತೆ ರಾಜ ಮನೆತನದ ಹೆಸರುಗಳನ್ನ ಬರಿಬೇಕು. ಅದಾದಮೇಲೆ ರಾಜನ ಒಂದು ಹೆಸರು ಬರಿಬೇಕು. ಅದಾದಮೇಲೆ ನಿರ್ಮಿಸಿದ ಕಾಲ. ಸೊ ಈ ಒಂದು 3 ಅಂಶಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಫಸ್ಟು ಮೌರ್ಯರು, ರಾಜನ ಹೆಸರು ಅಶೋಕ, ಕುಶಾಣರು ಕನಿಷ್ಕ. ಸೊ ಈ ಥರ. ಮತ್ತು ಅವರು 3ನೇ ಶತಮಾನದಲ್ಲಿರೋರು ಮೌರ್ಯರು ಇರ್ತಾರೆ, 2ನೇ ಶತಮಾನದಲ್ಲಿ ಕುಶಾಣರು ಇರ್ತಾರೆ. ನೆಕ್ಸ್ಟು ಗುಪ್ತರು, 2ನೇ ಚಂದ್ರಗುಪ್ತ ಹಾಗೂ ಕ್ರಿಸ್ತಶಕ 402ರಲ್ಲಿ ಅವರ ಒಂದು ಕಾಲ ಆಗಿದೆ. ಸೊ ಈ ಥರ ನೀವು ರಾಜರ ಒಂದು ಹೆಸರುಗಳು ಮತ್ತು ಅವರು ಯಾವ ಒಂದು ಕಾಲದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅಂತ ನೀವಲ್ಲಿ ಚಿತ್ರನ ನೋಡಿ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಚಟುವಟಿಕೆ 2ರಲ್ಲಿ ಈ ಕೆಳಗಿನ ರಾಜವಂಶಗಳ ಕಾಲಕ್ಕೆ ಸಂಬಂಧಿಸಿದ ವಾಸ್ತುಶಿಲ್ಪ ಶೈಲಿಯನ್ನು ನೀವಿಲ್ಲಿ ಬರೆಯಬೇಕಾಗುತ್ತೆ. ಮೌರ್ಯರ ವಾಸ್ತುಶಿಲ್ಪ ಇಂಡೋ ಗ್ರೀಕ್ ಶೈಲಿ, ಕುಶಾನರ ವಾಸ್ತುಶಿಲ್ಪ ಗಾಂಧಾರ ಕಲಾ ಶೈಲಿ, ಗುಪ್ತರ ವಾಸ್ತುಶಿಲ್ಪ ಶಿಲ್ಪಕಲೆ ಮತ್ತು ದೇವಾಲಯ ನಿರ್ಮಾಣ ಶೈಲಿ, ಹಾಗೆ ವರ್ಧನರ ಒಂದು ವಾಸ್ತುಶಿಲ್ಪ ಶೈಲಿ ನಳಂದ ವಿಶ್ವವಿದ್ಯಾನಿಲಯ. ಈ ಥರ ನೀವು ವಾಸ್ತುಶಿಲ್ಪ ಶೈಲಿನ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟು ಚಟುವಟಿಕೆ ಕೃತಿಗಳಿದೆ, ಅದಾದಮೇಲೆ ಕವಿಗಳ ಹೆಸರಿದೆ, ಅದಾದಮೇಲೆ ಸರಿಯಾದ ಉತ್ತರ ನೀವು ಇಲ್ಲಿ ಬರಿಬೇಕಂದ್ರೆ ಇಲ್ಲಿ ಹೊಂದಿಸಿ ಬರೆಯೋದ್ರ ಮ್ಯಾಚ್ ಮಾಡಿ ಸರಿಯಾದ ಉತ್ತರವನ್ನು ನೀವಲ್ಲಿ ಲಾಸ್ಟ್ ಕಾಲಮಲ್ಲಿ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಗಣಿತಜ್ಞರು ಅಂದರೆ ಆರ್ಯಭಟ ಗಣಿತಜ್ಞರು ಅವರ ಒಂದು ಕೊಡುಗೆಗಳನ್ನ ನೀವು ಅಲ್ಲಿ ಅವ್ರ ಹೆಸರು ಮುಂದೆ ಬರೀಬೇಕಾಗುತ್ತೆ. ಏನೆಲ್ಲ ಕೊಡುಗೆಗಳು ಅವರು ಕೊಟ್ಟಿದ್ದಾರೆ ಗಣಿತ ಕ್ಷೇತ್ರದಲ್ಲಿ, ಸೊ ಅದನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಕೃತಿ ಬರೆದಿದ್ದಾರೆ, ಖಗೋಳಶಾಸ್ತ್ರಜ್ಞ, ಸೊ ಸೂರ್ಯಗ್ರಹಣ ಚಂದ್ರಗ್ರಹಣದ ಬಗ್ಗೆ ಕೂಡ ನಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ಥರ ಒಂದು ಇನ್ಫಾರ್ಮೇಷನ್ಸ್ನ ನೀವಲ್ಲಿ ಬಾಕ್ಸಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ವರಹಮೀರ ಅಂತ ಇವರು ಅಷ್ಟೇ ಪ್ರಖ್ಯಾತ ಖಗೋಳಶಾಸ್ತ್ರಜ್ಞ. ಇವರು ಪಂಚಸಿದ್ಧಾರ್ಥಕ ಎಂಬ ಖಗೋಳಶಾಸ್ತ್ರ ಗ್ರಂಥವನ್ನು ಕೂಡ ಅಲ್ಲಿ ರಚಿಸಿದ್ದಾರೆ. ಇವರಿಗೆ ಜ್ಯೋತಿಷ್ಯ ಶಾಸ್ತ್ರ, ಭೂಗೋಳ, ಹವಾಮಾನ ಶಾಸ್ತ್ರ ಮುಂತಾದ ಒಂದು ಕ್ಷೇತ್ರಗಳಲ್ಲಿ ಕೂಡ ಇವರು ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಸೊ ಈ ಒಂದು ಇನ್ಫಾರ್ಮೇಷನ್ಸ್ ಬಿಟ್ಟು ನಿಮಗೆ ಬೇರೆ ಯಾವುದಾದ್ರು ಇನ್ಫಾರ್ಮೇಷನ್ಸ್ಗಳು ಅವ್ರ ಬಗ್ಗೆ ಗೊತ್ತಿದ್ರು ಕೂಡ ನೀವಲ್ಲಿ ಬರಿಬೋದು. ನೆಕ್ಸ್ಟು ಪಿಕ್ಚರ್ ಬ್ರಹ್ಮಗುಪ್ತ ಅಂತ ಇವರು ಕೂಡ ಖ್ಯಾತ ಗಣಿತಜ್ಞ ಮತ್ತು ಇವರು ಬೀಜಗಣಿತದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮ ಸಿದ್ಧಾಂತವನ್ನು ಕೂಡ ಇವರು ಮಂಡಿಸ್ತಾರೆ. ಗುರುತ್ವಾಕರ್ಷಣೆ ಎಂಬ ಪದವನ್ನು ಕೂಡ ಇವರು ಬಳಸಿದವರು. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 5 ಭಾರತದ ಒಂದು ನಕ್ಷೆ ಇದೆ. ಸೊ ನಾವೆಲ್ಲ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಬೇಕಾಗುತ್ತೆ. ಧಾರವಾಡ, ಗಜೇಂದ್ರಗಢ. ಸೊ ನನಗೆ ಗೊತ್ತಿರೋಷ್ಟು ನಾನು ಪ್ಲೇಸಸ್ ನೇಮ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ರಿಮೈನಿಂಗ್ ಎಷ್ಟು ಪ್ಲೇಸಸ್ ಗೊತ್ತೋ ಆ ಒಂದು ಪ್ಲೇಸಸ್ಗಳನ್ನ ಕೂಡ ನೀವಲ್ಲಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 6 ಇಲ್ಲಿ ಕೆಳಗಿನ ಜನಪರ ಯೋಜನೆಗಳನ್ನು ಗಮನಿಸಿ. ಯಾವ ಯೋಜನೆಗಳನ್ನು ಯಾವ ರಾಜರು ಹಾಗೂ ನಾಯಕರು ಮಾಡಿದ್ದಾರೆ ಅಂತ ನೀವಲ್ಲಿ ಬರಿಬೇಕಾಗುತ್ತೆ. ಆಟಾರ ಕಚೇರಿ ಚಿಕ್ಕದೇವರಾಜ ಒಡೆಯರ್. ಸೊ ಈ ಥರ ಬೆಂಗಳೂರು ಅರಮನೆ ಹಾಗೂ ಶಿಸ್ತು ಕಂದಾಯ ವ್ಯವಸ್ಥೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೃಷ್ಣರಾಜ ಸಾಗರ ಅಣೆಕಟ್ಟು, ಇದನ್ನೆಲ್ಲ ನೀವಲ್ಲಿ ಅವ್ರ ನೇಮ್ಸ್ಗಳನ್ನ ಬರೀರಿ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಕೆಳಗಿನ ಸಾಧಕರ ಸಾಧನೆಗಳನ್ನು ಪಟ್ಟಿ ಮಾಡಬೇಕು. ಇಲ್ಲಿ ಸಾಧಕರ ಚಿತ್ರ ಇದೆ. ಚಿತ್ರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರ ಚಿತ್ರ ಹಾಗೂ ಅವರ ಒಂದು ಸಾಧನೆಗಳನ್ನ ನೀವಲ್ಲಿ ಬಾಕ್ಸಲ್ಲಿ ಬರಿಬೇಕಾಗುತ್ತೆ. ಅವರು KRS ಅಣೆಕಟ್ಟು ನಿರ್ಮಾಣಿಸಿದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಮೈಸೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಥರ. ನೆಕ್ಸ್ಟ್ ಇಲ್ಲಿ ದಿವ್ಯ ಪೂರ್ಣಯ್ಯ ಅಂತ. ಸೊ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಬಾಲಕರಿದ್ದ ಕಾರಣ ಮೈಸೂರಿನ ಆಡಳಿತ ಇವರಿಗೆ ವಹಿಸಲಾಗಿತ್ತು ಹಾಗೂ ನ್ಯಾಯಾಂಗ ಇಲಾಖೆ ಸ್ಥಾಪನೆ ಮತ್ತು ಕಾಲುವೆಗಳ ಒಂದು ನಿರ್ಮಾಣಗಳನ್ನ ಕೂಡ ಇವರು ಮಾಡಿದ್ದಾರೆ. ನೆಕ್ಸ್ಟ್ ಚಿತ್ರ ಬಂದು ಮಿರ್ಜಾ ಇಸ್ಮಾಯಿಲ್. ಸೊ ಇವರು ಬೆಂಗಳೂರಿನಲ್ಲಿ HAL ನಿರ್ಮಾಣ ಹಾಗೂ ಮಂಡ್ಯದ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿದ್ದಾರೆ. ಜಕ್ಕೂ ವಿಮಾನ ನಿಲ್ದಾಣ ಸ್ಥಾಪಿಸಿದ್ದಾರೆ. ಆಕಾಶವಾಣಿ ಕೇಂದ್ರಗಳ ನಿರ್ಮಾಣ ಹಾಗೂ ಬೃಂದಾವನ ಉದ್ಯಾನವನ್ನು ಕೂಡ ಇವರು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಗೊತ್ತಿದೆ ಆ ಒಂದು ಕಾಲಮಲ್ಲಿ ನೀವು ಕಂಪ್ಲೀಟಾಗಿ ಫಿಲ್ ಮಾಡಿ. ನೆಕ್ಸ್ಟ್ ಚಟುವಟಿಕೆ 11 ಈ ಒಂದು ಚಟುವಟಿಕೆಯಲ್ಲಿ ಭಕ್ತಿ ಪಂಥರ ಸೂಫಿ ಪರಂಪರೆ ಚಿತ್ರಗಳು ಹಾಗೂ ಹೆಸರು. ವಿಷ್ಣು ಭಕ್ತರಾದವರೆಲ್ಲ ಅವರು ಮತ್ತು ಸಮಾನರ ಹುಟ್ಟನ್ನು ಯಾರು ಕೇಳಬಾರದು ಹಾಗೂ ಜಾತಿ ಭಾವನೆ ಘೋರ ಪಾಪವೆಂದು ಕೂಡ ಇವರು ತಿಳಿಸಿದ್ದಾರೆ. ಅವರ ಒಂದು ಚಿತ್ರ ಇದೆ ಮತ್ತು ಅವರ ಹೆಸರನ್ನ ಬರೆದು ನೀವಲ್ಲಿ ಸಂದೇಶಗಳನ್ನ ಕೂಡ ನೀವಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒಂದು ಚಿತ್ರದಲ್ಲಿ ಭಕ್ತಿ ಮಾರ್ಗದ ಪ್ರತಿಪಾದಕರಲ್ಲಿ ಅಗ್ರಗಣ್ಯರಾಗಿದ್ದಾರೆ. ದೈವ ಭಕ್ತಿ, ಪರಿಶುದ್ಧ ಜೀವನ, ಪ್ರೀತಿ, ಪ್ರೇಮ, ಸಹನೆ, ಔದಾರ್ಯಗಳನ್ನು ಕೂಡ ಇವರು ಬಿತ್ತಿದ್ದಾರೆ.
ಅದಾದಮೇಲೆ ನೆಕ್ಸ್ಟು ಶಿವಮೊಗ್ಗದ ಉಡುತಡಿಯಲ್ಲಿ ಇವರ ಜನನ. ಚೆನ್ನಮಲ್ಲಿಕಾರ್ಜುನ ಅಂಕಿತನಾಮ, ಅಕ್ಕ ಮಹಾದೇವಿಯವ್ರದ್ದು. ಚೆನ್ನಮಲ್ಲಿಕಾರ್ಜುನ ಅಂಕಿತನಾಮ ಹಾಗೂ ಅನೇಕ ವಚನಗಳ ರಚನೆ ಕೂಡ ಅವರು ರಚಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿ ಗುರುನಾನಕರು. ವಿಶ್ವಕ್ಕೆ ದೇವರು ಒಬ್ಬನೇ, ಅವನು ಸತ್ಯ, ನಿತ್ಯನೆಂದು ಸಾರಿದರು ಮತ್ತು ಜೀವನದಲ್ಲಿ ಮೋಸ, ವಂಚನೆ, ಕಳ್ಳತನ, ಹಿಂಸೆನ ಮಾಡಬಾರ್ದು, ಬೇರೆಯವರಿಗೆ ತೊಂದರೆನ ನಾವು ಕೊಡಬಾರ್ದು. ಸೊ ಈ ಥರ ಒಂದು ಅಂಶಗಳನ್ನ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಗುರುನಾನಕರ ಬಗ್ಗೆ ಬರೆಯಬೇಕಾಗಿರೋದು. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 3, ಭಕ್ತಿ ಮತ್ತು ಸೂಫಿ ಸಂತ ನೀಡುವ ಸಂದೇಶವನ್ನು ಅಳವಡಿಸಿಕೊಳ್ಳಬೇಕಾದ ಉತ್ತಮ ಒಂದು ಅಂಶಗಳನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ನಾನು 5 ಅಂಶಗಳನ್ನ ಬರೆದಿದ್ದೀನಿ. ಸೊ ನೀವು ಕೂಡ ಇದನ್ನೇ ಬರೀರಿ. ನೆಕ್ಸ್ಟ್ ಇಲ್ಲಿ ಈ ಕೆಳಗೆ ನೀಡಿರುವ ಪದದಲ್ಲಿ ಇರುವ ಸಂತರು ಮತ್ತು ಗ್ರಂಥರ ಹೆಸರುಗಳನ್ನ ಬರಿಬೇಕು. ಇಲ್ಲಿ ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ? ಶಿಶುನಾಳ ಶರೀಫ. ಸೊ ಅಲ್ಲಿ ಒಂದು ಗದ್ಯಾಂಶನ ಕೊಟ್ಟಿದ್ದಾರೆ ಶಿಶುನಾಳ ಶರೀಫ ಅವರ ಬಗ್ಗೆ. ಸೊ ನೀವು ಅದನ್ನು ಓದ್ಕೊಂಡು ಇನ್ನೂ 2 ಕ್ವಶನ್ಸ್ಗಳಿಗೆ ನೀವಿಲ್ಲಿ ಆನ್ಸರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶಿಶುನಾಳ ಶರೀಫರ ತಂದೆ ತಾಯಿಯರನ್ನು ನೀವಿಲ್ಲಿ ಹೆಸರಿಸಬೇಕಾಗುತ್ತೆ. ಅವರ ಹೆಸರೇನು? ನೆಕ್ಸ್ಟ್ 4ನೇ ಪ್ರಶ್ನೆನೂ ಅಷ್ಟೇ. ಶರೀಫರವರು ಯಾರಿಂದ ದೀಕ್ಷೆಯನ್ನು ತೆಗೆದುಕೊಂಡರು? ಯಾರಿಂದ ಶರೀಫರು ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅಧ್ಯಾಯ ಚಟುವಟಿಕೆ ಹಾಳೆ 12, ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ. ಸೂಫಿ ಸಂತರ ಬಗ್ಗೆ. ಹೌದು, ಎಲ್ಲ ವರ್ಗದ ಜನರನ್ನು ಗೌರವಿಸಿ ಬಾಳುವುದೇ ಬದುಕಿನ ಮಹತ್ವದ ಸಂಗತಿ. ಈ ಮೇಲಿನ ಸಂಭಾಷಣೆಯನ್ನು ಪಾತ್ರಾಭಿನಯದ ನಂತರ ಸಂಭಾಷಣೆ ಸಂದೇಶವೇನೆಂಬುದನ್ನು ನೀವಿಲ್ಲಿ ಬರೀಬೇಕಾಗುತ್ತೆ. ಈ ಮೇಲಿನ ಒಂದು ಸಂದೇಶವನ್ನು ನೀವಲ್ಲಿ ಆ ಬಾಕ್ಸಲ್ಲಿ ನೀವು ಕಂಪ್ಲೀಟಾಗಿ ಬರೀರಿ. ನೆಕ್ಸ್ಟ್ ಇದಾದಮೇಲೆ ಚಟುವಟಿಕೆ 2, ಪುರಂದರದಾಸರಿಗೆ ಸಂಬಂಧಿಸಿದ ಕಥೆಗಳು ಮತ್ತು ಘಟನೆಗಳನ್ನು ಒಂದು ನಿಮ್ಮ ಮಾತಿನಲ್ಲಿ ನೀವು ಬರೀಬೇಕಾಗುತ್ತೆ. ಪುರಂದರದಾಸರ ಒಂದು ಕಥೆಗಳು ಏನೇನಿದೆ ಹಾಗೂ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳು, ಸೊ ಅದನ್ನೆಲ್ಲ ನೀವು ಆ ಒಂದು ಕ್ವಶನ್ಗೆ ಆನ್ಸರ್ ಆಗಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ವ್ಯಕ್ತಿ. ಸೊ ಈ ಥರ ಒಂದು ಟಾಪಿಕ್ಸ್ನ ಅಲ್ಲಿ ಬರೀರಿ. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 3, ದಿನಪತ್ರಿಕೆಯಲ್ಲಿ ಬರುವ ಸುಭಾಷಿತಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಮಂಡಿಸಿ. ಇದು ಕೂಡ ಸ್ಟೂಡೆಂಟ್ ಆ್ಯಕ್ಟಿವಿಟಿ. ಯಾವ ಸುಭಾಷಿತ ನೀವು ಪೇಪರ್ನ ಓದಿರ್ತೀರಾ ಸ್ಕೂಲ್ ಪ್ರೇಯರ್ ಟೈಮಲ್ಲಿ, ಅಲ್ಲಿ ಸುಭಾಷಿತ ಅಂತ ಓದ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕು, ಇಲ್ಲಿ ಬರಿಬೇಕಾಗುತ್ತೆ. ಪೇಪರ್ನ ನೋಡಿ ಆ ಸುಭಾಷಿತನ ಯಾರು ಹೇಳಿದ್ದಾರೆ ಅದನ್ನು ನೀವಲ್ಲಿ ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ. ಇದು ಕೂಡ ನೀವು ನ್ಯೂಸ್ ಪೇಪರಲ್ಲೇ ಇದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ, ಅಥವಾ ಇದನ್ನೇ ಬೇಕಾದ್ರೂ ನೀವು ಬರಿಬೋದು. ನೆಕ್ಸ್ಟ್ ಮೇನಲ್ಲಿ ಚಟುವಟಿಕೆ 4, ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ ಸಂತರ ವಿಡಿಯೋಗಳನ್ನು ವೀಕ್ಷಿಸಿ. ಸಂತರೊಬ್ಬರ ಹೆಸರು ಖ್ವಾಜಾ ಬಂದೇ ನವಾಜ್. ಇವರ ಬಗ್ಗೆ ನಾನಿಲ್ಲಿ ಬರ್ತಿದ್ದೀನಿ. ಸೊ ನೀವು ಅಷ್ಟೇ ಸಂತರ ಒಂದು ವೀಡಿಯೋಸ್ಗಳನ್ನ ನೋಡಿ ಅವ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ಬರಿಬೋದು. ಇವರೊಬ್ಬರು ಪ್ರಸಿದ್ಧ ಸೂಫಿ ಸಂತರು.